ನೋಡು ಮಗ, ಇದೇ ನನ್ನ ರೂಮು. ಚೆನ್ನಾಗಿದೆ ಮಗ. ಸರಿ ಮಗ, ನೀನು ರೆಸ್ಟ್ ಮಾಡು. ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಮಗ, ನನಗೆ ಬೆಂಗಳೂರಲ್ಲಿ ಒಬ್ರು ಪರಿಚಯ ಇರೋರು ಮೀಟ್ ಆಗ್ತೀನಿ ಅಂತ ಹೇಳಿದ್ದಾರೆ. ನೀನು ಬರೋದ್ರೊಳಗೆ ನಾನು ಹೋಗಿ ಬರ್ತೀನಿ ಕಣೋ. ಓಹೋ, ಯಾರಪ್ಪ ನಿನಗೆ ಪರಿಚಯ ಇರೋರು? ಅದು ಈ ಬೆಂಗಳೂರಲ್ಲಿ? ನಮ್ಮ ಹುಡುಗಿ ಮಗ. ಹುಡುಗಿನಾ? ಯಾವ ಹುಡುಗಿನೋ? ಅದೇ ಮಗ, ಧರ್ಮಸ್ಥಳ ಸಿಕ್ಕಿದ್ಲು, ಅಲ್ಲೇ ಪ್ರಪೋಸ್ ಮಾಡಿದೆ. ಹುಡುಗಿ ಒಪ್ಕೊಂಡ್ಲು ಅಂತ ಹೇಳಿದ್ನಲ್ಲ, ಅದೇ ಹುಡುಗಿ. ಓ, ಆ ಹುಡುಗಿ ನಿನ್ನ ಲವ್ ಒಪ್ಕೊಂಡ್ಬಿಟ್ಲಾ? ಹ್ಞೂ ಮಗ, ಒಪ್ಕೊಂಡ್ಲು. ಅದಕ್ಕೆ ಮೀಟ್ ಆಗೋಣ ಅಂತ ಹೋಗ್ತಾ ಇದ್ದೀನಿ. ಹಾಂ ಸರಿ ಮಗ, ನಾನು ಹೋಗ್ತೀನಿ. ಬರುವಾಗ ಫೋಟೋ ತಕೊಂಬಾ. ಸರಿ ಮಗ, ತಗೊಂಬರ್ತೀನಿ. ಫೋಟೋ ತಕೊಂಬಾ, ಮರಿಬೇಡ. ಹ್ಞೂ ಆಯ್ತು. ಹಾಂ. ಹಾಯ್ ಸಂತು. ಹಲೋ ದಿವ್ಯಾ. ಯಾಕೆ ಇಷ್ಟೊಂದು ಲೇಟು? ಅಲ್ಲ ಕಣೋ, ಟ್ರಾಫಿಕ್ ಜಾಸ್ತಿ ಇತ್ತು ಅದಕ್ಕೆ. ಸರಿ ಕಣೋ, ನಾನು ಹೊರಡ್ತೀನಿ. ಸರಿ, ನನಗೂ ಸ್ವಲ್ಪ ಕೆಲಸ ಇದೆ, ಬಾ ಹೋಗೋಣ. ಯಾವಾಗ ಬಂದ್ಯೋ? ನಾನು ಅವಾಗಲೇ ಬಂದೆ ಮಗ. ನಿಮ್ಮ ಹುಡುಗಿ ಮೀಟಾಗಿ ಬಂದ? ಹ್ಞೂ ಮಗ, ಮೀಟಾಗಿ ಬಂದೆ. ಫೋಟೋ ಕೇಳಿದಲ್ಲ, ನೋಡು. ಮಗ, ನಿನ್ ಫೋನ್ ತಗೋ. ಮಗ, ಈ ಫೋಟೋ ನೋಡು. ಓ, ದಿವ್ಯನ್ ಫ್ರೆಂಡಾ ಈ ಹುಡುಗಿ? ಈ ಹುಡುಗಿ ನಾನು ಲವ್ ಮಾಡ್ತಿರೋದು. ಹೇ, ಈ ವಿಡಿಯೋ ನೋಡು. ಐ ಲವ್ ಯು ಕಣೆ. ಐ ಲವ್ ಯು ಟೂ ಜಗು. ಈ ಹುಡುಗಿ ನಿನಗೆ ಲವ್ ಮಾಡಿ ಮೋಸ ಮಾಡಿದ್ಲಾ? ಹ್ಞೂ ಮಗ. ಈ ವಿಷಯನ ಮುಚ್ಚಿಟ್ಟು ನನಗೂ ಮೋಸ ಮಾಡ್ತಿದ್ದಾಳೆ. ತಗೋ. ಹಲೋ ದಿವ್ಯಾ, ನೀನು ಎಲ್ಲೇ ಇದ್ರು ಸರಿ, ಆಗ್ಲೇ ಮೀಟ್ ಆಗಿದ್ವಲ್ಲ, ಆ ಪಾರ್ಕಿಗೆ ಬಾ ಬೇಗ. ಮಗ ಬರ್ತಿದ್ದಾಳೆ, ಬಾ ಹೋಗೋಣ. ಹಾ ನಡಿ ಮಗ. ಯಾಕೆ ಜಗ್ಗು ಈಗಲೇ ಬಾ ಅಂತ ಹೇಳ್ದ? ಅದು ಸಿಟ್ಟಲ್ಲ ಹೇಳ್ದ ಅಲ್ವಾ? ನೋಡ್ ಮಗ, ಇಲ್ಲೇ ಕೂತಿದ್ದಾಳೆ. ಇವನ್ ಯಾರು ಅಂತ ಗೊತ್ತಾಯ್ತಾ? ಯಾರಿವ್ರು? ನನಗೆ ಸುಳ್ಳು ಹೇಳ್ತೇನೆ.
ಯಾರೀ ನೀವು? ನಂಗೆ ಯಾಕೆ ಹೊಡಿತಿದ್ದೀರಾ? ಸುಳ್ಳು ಹೇಳ್ತೀಯಾ? ನೋಡು. ಐ ಲವ್ ಯು ಟೂ ಜಗು. ಇದು ನಾನಲ್ಲ ಸಂತು. ಸುಳ್ಳು ಹೇಳ್ತೇನೆ. ಅದು ನಾನಲ್ಲ ಸಂತು. ಮಗ ಇವಳು ಹಿಂಗೆ ಹೇಳಿದ್ರೆ ನಂಬಲ್ಲ. ತಡಿ, ಅವಳ ಫ್ರೆಂಡ್ ಲೀಲಾಗೆ ಕಾಲ್ ಮಾಡ್ತೀನಿ. ಫೋಟೋದಲ್ಲಿದ್ದಲ್ಲ ಆ ಹುಡುಗಿ ತಾನೆ? ಹಾ ಹೌದು. ತಗೋ ಮಗ, ಫೋನ್ ಮಾಡು. ಹಲೋ, ಹೇಳೋ ಸಂತು. ಹಲೋ ಲೀಲಾ, ಎಲ್ಲಿದೀಯಾ? ಇಲ್ಲೇ ಹೊರಗಡೆ. ನಾನು ನಿನಗೆ ಲೊಕೇಶನ್ ಕಳಿಸ್ತೀನಿ, ಎಲ್ಲೇ ಇದ್ರು ಆ ಲೊಕೇಶನ್ಗೆ ಬೇಗ ಬಾ. ಹಾ ಸರಿ. ಬರ್ತಿದ್ದಾಳ ತಡಿ ಮಗ, ಇವಳು ಬಂಡವಾಳ ಎಲ್ಲ ಬಯಲಾಗುತ್ತೆ. ನನ್ನ ನಂಬು ಸಂತು. ಹಾಯ್ ಸಂತು. ಯಾರೋ ಈ ಹುಡುಗಿ? ನೋಡಕ್ ಅನು ತರನೇ ಇದ್ದಾಳೆ. ಅನು ತರ ಅಲ್ಲ, ಅನುನೇ. ಲೋ, ಇವಳ ಹೆಸರು ಅನುನಾ? ಮತ್ತೆ ನನ್ನ ಹತ್ರ ದಿವ್ಯಾ ಅಂತ ಹೇಳಿದಾಳೆ. ನೋಡ್ದಾ, ಹೆಸರು ಬೇರೆ ಚೇಂಜ್ ಮಾಡ್ಯಾಳೆ. ಏಯ್, ಆ ಹುಡುಗಿ ಅನು ಅಲ್ಲ, ಅನು ಹಾಸ್ಪಿಟ್ಲಲ್ಲಿ ಇದ್ದಾಳೆ. ಏನು? ಅನು ಆಸ್ಪತ್ರೆಯಲ್ಲಿದ್ದಾಳ? ಮತ್ತೆ ಇವಳು ಯಾರು? ಈ ಹುಡುಗಿ ಯಾರಂತ ನನಗೆ ಗೊತ್ತಿಲ್ಲ. ಆದ್ರೆ ಅವತ್ ನೀನ್ ಇದೇ ಪಾರ್ಕ್ಗೆ ಬಂದಿದ್ದೆ ಅನುನ್ ಮೀಟ್ ಆಗೋಕೆ. ಹೌದು ಬಂದೆ. ಅವತ್ತು ಇವಳು ಎಂತವಳು ಅಂತ ಗೊತ್ತಾಯ್ತು, ಅದಕ್ಕೆ ವಾಪಸ್ ಹೋದೆ. ಅವತ್ತು ಅಲ್ಲಿ ನಡೆದಿದ್ದೆ ಬೇರೆ. ಯಾರೇ ಇದು ಶಿವು? ಓ, ನೋಡ್ಬಿಟ್ಯಾ? ಯಾರವನು ಐ ಲವ್ ಯು ಅಂತ ಹಾಕಿದೀಯಾ? ನಾನು ಅವನ್ನೇ ಲವ್ ಮಾಡ್ತಿರೋದು. ನೀನಂದ್ರೆ ನಂಗೆ ಇಷ್ಟ ಇಲ್ಲ. ನಾನು ಹೋಗಿ ಹೋಗಿ ನಿನ್ನಂತ ಲವ್ ಮಾಡಿದ್ನಲ್ಲ. ಥೂ, ಹೋಗಲೇ. ಯಾಕೆ? ಅವನಿಗೆ ನೀನ್ ನಿಜ ಹೇಳಕ್ಕಾಗ್ಲಿಲ್ವಾ? ಅವನು ನನ್ನ ಮೇಲೆ ಜೀವ ಇಟ್ಟಿದ್ದಾನ ಕಣೆ. ನಾನು ಹೆಂಗೆ ಹೇಳಿ ನನಗೆ ಕ್ಯಾನ್ಸರ್ ಇದೆ ಅಂತ? ಅವತ್ ನಿನ್ ಪಾರ್ಕಿಂದ ಹೋದ್ಮೇಲೆ ಇದೇ ನಡೆದಿದ್ದು. ನೋಡು, ಅವತ್ತು ಅವಳು ನನ್ನ ಜೊತೆನೆ ಚಾಟ್ ಮಾಡಿದ್ದು. ಅನು ಇಷ್ಟು ಒಳ್ಳೆವಳ? ಇವಾಗ ಎಲ್ಲಿದ್ದಾಳೆ ಅನು? ಅನು ಹಾಸ್ಪಿಟ್ಲಲ್ಲಿದ್ದಾಳೆ. ಬಾ, ಕರ್ಕೊಂಡು ಹೋಗ್ತೀನಿ. ಅಕ್ಕ, ನೀವು ಬನ್ನಿ. ಒಳಗಡೆ ಇದ್ದಾಳೆ, ಹೋಗ್ ನೋಡು. ಸರಿ. ಅನು, ಅನು, ಯಾಕೋ ಆ ಹುಡುಗಿನ ಹೊಡೆದೆ? ನಂತರ ಇರೋ ಹುಡುಗಿರೆಲ್ಲ ನಾನೇನಾ? ನಿನಗೆ ಯಾರು ಹೇಳಿದ್ರು? ನೀವು ಬರುವಾಗ ಲೀಲಾ ಫೋನ್ ಮಾಡಿ ಎಲ್ಲ ಹೇಳಿದ್ಲು. ಆ ಹುಡುಗಿನ ಕರೆದು ಸಾರಿ ಹೇಳು. ಸಂತು, ಮೂವರು ಒಳಗೆ ಬನ್ನಿ.
ಸಾರಿ ಸಿಸ್ಟರ್. ನಿಮ್ಮನ್ನ ನಾನು ಅಂದ್ಕೊಂಡು ನಿಮ್ಮ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡಿದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನನ್ನನ್ನು ಕ್ಷಮಿಸ್ಬಿಡಿ ಸಿಸ್ಟರ್, ನಾನು ನಿಮಗೆ ಹೊಡೆದು ಬಿಟ್ಟೆ. ಇರಲಿ ಬಿಡಿ, ನೀವು ನನ್ನ ಅಣ್ಣನ ಥರ. ನೀವೆಲ್ಲರೂ ಆಚೆ ಹೋಗಿ, ನಾನು ಇವನ ಹತ್ರ ಸ್ವಲ್ಪ ಮಾತಾಡಬೇಕು. ಓಕೆ ಸಿಸ್ಟರ್. ದಿವ್ಯಾ, ಸಾರಿ ಕಣೆ. ಹೋಗೋ, ನಿನ್ನನ್ನು ಮಾತ್ರ ನಾನು ಕ್ಷಮಿಸಲ್ಲ. ನೋಡು, ನಾನು ಇದೇ ಆಸ್ಪತ್ರೆಯಲ್ಲಿ ಸತ್ತೇ ಹೋಗ್ತೀನಿ. ನಿನಗೆ ಕ್ಯಾನ್ಸರ್ ಬಂದಿದೆ ಅಂತ ನನಗೆ ಯಾಕೆ ಹೇಳಿಲ್ಲ? ನಾನು ಹೇಳಿದ್ರೆ ನೀನು ತಡ್ಕೊಳ್ಳಲ್ಲ ಅಂತ ಹೀಗೆ ಮಾಡಿದೆ. ನೀನಿಲ್ದೆ ನಾನು ಬದುಕಲ್ಲ ಕಣೆ. ನೀನು ಬದುಕಿ ಮದುವೆ ಆಗಬೇಕು, ನಿನ್ನ ಮಗಳಾಗಿ ಮತ್ತೆ ನಾನು ಹುಡ್ತೀನಿ. ಐ ಲವ್ ಯು ಅನು. ಪ್ರೀತಿಯಲ್ಲಿ ಎಲ್ಲ ಹುಡುಗಿರು ಕೆಟ್ಟೋರಲ್ಲ, ಹಾಗಂತ ಎಲ್ಲ ಹುಡುಗರು ಕೆಟ್ಟೋರಲ್ಲ. ಕೆಲವೊಂದ್ಸತಿ ಅನ್ಸುತ್ತೆ ನಮ್ಮ ಹಣೆ ಬಾರ ಬರೆಯೋ ಆ ಭಗವಂತನೇ ಕೆಟ್ಟೋನು ಅಂತ.